ನಮಸ್ಕಾರ. ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನೇತ್ರಾವತಿ ನದಿ ಬಳಿ ಇರೋ ಅಸ್ಥಿಪಂಜರದ ರಹಸ್ಯವನ್ನು ಭೇದಿಸೋಕೆ ನಾವೀಗ ಟ್ರೈ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ಅತ್ಯಂತ ಕುತೂಹಲಭರಿತವಾದ ಒಂದು ಪ್ರಕರಣ. SIT ರಚನೆಯಾಗಿದೆ. ಈಗಾಗಲೇ 2-3 ದಿನಗಳಿಂದ ಏನು ನೇತ್ರಾವತಿ ನದಿಯ ದಡದಲ್ಲಿ SIT ಅಧಿಕಾರಿಗಳು ಮತ್ತು ಆ ಮುಸುಕುಧಾರಿ ಮನುಷ್ಯ 13 ಪಾಯಿಂಟ್ಗಳನ್ನ ಗುರುತು ಹಾಕಿ ಒಂದೊಂದೇ ಅಗಿಯಾಗಿ ಶುರು ಮಾಡಿದ್ದಾರೆ. ನಿನ್ನೆ ಮೊನ್ನೆ ತೆಗೆದ್ರು, ಅಲ್ಲಿ 7-8 ಅಡಿ ಆಗಿದ್ರು ಸಿಗಲಿಲ್ಲ ಏನು. ಆಮೇಲೆ JCB ತರಿಸಿದ್ರು, ಸುಮಾರು ಅಗಲ ಆಗಿದ್ರು, 10-15 ಅಡಿ ಆಗಿದ್ರು, ನೀರು ಬಂತೆ ಹೊರತು ಅಲ್ಲಿ ಯಾವುದೇ ಹೆಣ ಸಿಗಲಿಲ್ಲ ಅಥವಾ ಅಸ್ಥಿಪಂಜರ ಸಿಗಲಿಲ್ಲ. ಇವತ್ತು 2 ಮತ್ತು 3ನೇ ಪಾಯಿಂಟಲ್ಲಿ ಆಗಿದ್ರು, ಅಲ್ಲೂ ಅಷ್ಟೇ 7-8 ಅಡಿ ಆಗಿದ್ರು ಯಾವುದೇ ಒಂದು ಅಸ್ಥಿಪಂಜರ ಸಿಗಲಿಲ್ಲ. ಸಿಕ್ಕಿದ್ದೇನು ಸೀರೆ ಮತ್ತು ಕೆಂಪು ರವಿಕೆ ಹಾಗೂ ಒಂದು ID ಕಾರ್ಡ್, ಆಧಾರ್ ಕಾರ್ಡ್. ಇಲ್ಲಿ ಅವನು ಅಷ್ಟು ಕಾನ್ಫಿಡೆಂಟ್ ಆಗಿ, ಅಂದರೆ ಒಂದು ಫಸ್ಟ್ ತೋರಿಸಿದ ಜಾಗದಲ್ಲೇ ಇಲ್ಲಿ ಖಂಡಿತ ಇದೆ, ನಾನು ತೋರಿಸಿದ ಪ್ರತಿಯೊಂದು ಜಾಗದಲ್ಲೂ ಅಸ್ಥಿಪಂಜರ ಇದೆ ಅಂತ ಹೇಳ್ತಿರುವಾಗ 3 ಜಾಗದಲ್ಲಿ, ಮತ್ತು ಇವತ್ತು 4ನೇದು ಆಗಿದ್ರೆ ಅನಿಸುತ್ತೆ, ಆ 3-4 ಜಾಗದಲ್ಲೂ ಕೂಡ ಒಂದೇ ಒಂದು ಸಣ್ಣ ಮೂಳೆ ಕೂಡ ಸಿಗಲಿಲ್ಲ ಅಂದರೆ ಅದಕ್ಕೆ ಏನರ್ಥ? ಹಾಗಾದರೆ ಆ ವ್ಯಕ್ತಿ ಹೇಳಿದ ಸುಳ್ಳ? ಅವನು ಒಬ್ಬ ಮಾನಸಿಕ ಅಸ್ವಸ್ಥನ? ಅವನು ಸುಳ್ಳು ಹೇಳ್ತಾ ಇದ್ದಾನ? ಅವನು ಯಾಕಾಗಿ ಸುಳ್ಳು ಹೇಳ್ತಾ ಇದ್ದಾನೆ? ಅವನು ಯಾಕೆ ಇಷ್ಟೆಲ್ಲ ಹೈ ಡ್ರಾಮಾ ಕ್ರಿಯೇಟ್ ಮಾಡೋಕ್ಕೆ ಒಂದು ಮನಸ್ಸು ಮಾಡಿದ್ದಾನೆ? ಅದರಿಂದ ಯಾರಿಗೆ ಲಾಭ? ಧರ್ಮಸ್ಥಳದ ಹೆಸರು ಕೆಡ್ಸಕ್ಕ? ಆದರೆ ಆ ಪಾಸಿಬಿಲಿಟೀಸ್ ತುಂಬ ಕಡಿಮೆ ಅನಿಸುತ್ತೆ. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ನಾನು 100 ಶವಗಳನ್ನು ಹೂತಿದ್ದೇನೆ ಅಂತ ಹೇಳ್ಬಿಟ್ಟು ತಲೆಬಿಡೆ ತಂದು ಕೊಡೋದು, ಮತ್ತು ನಾನು ಇಂಥ ಜಾಗದಲ್ಲೇ ಹೂತಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಅಷ್ಟು ಕಾನ್ಫಿಡೆಂಟ್ ಆಗಿ ಒಬ್ಬ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದು, ಹಾಗೂ SIT ಅಧಿಕಾರಿಗಳನ್ನ ಕರ್ಕೊಂಡೋಗಿ ಅಲ್ಲಿ ತೋರಿಸೋದು, ಇದೆಲ್ಲ ತಮಾಷೆಗಂತೂ ಯಾರೂ ಮಾಡಲ್ಲ. ಒಂದು ವೇಳೆ ಅವನು ಮಾನಸಿಕ ಅಸ್ವಸ್ಥ ಇದ್ದರೆ ಇಷ್ಟೊತ್ತಿಗಾಗಲೇ ಗೊತ್ತಾಗ್ಬಿಡ್ತಿತ್ತು ಅವನು ಮಾನಸಿಕ ಅಸ್ವಸ್ಥ ಅಂತ. ಆದರೆ ಅವನು ಮಾನಸಿಕ ಅಸ್ವಸ್ಥನೂ ಅಲ್ಲ. ಒಂದು ವೇಳೆ ಅವನು ಏನಾದರೂ ಕಾನ್ಸ್ಪಿರಸಿ, ಅಂದರೆ ಏನಾದರೂ ಧರ್ಮಸ್ಥಳದ ಹೆಸರು ಕೆಡ್ಸೋಕ್ಕೆ ಸಂಚು ಮಾಡ್ಕೊಂಬಂದಿದ್ರೆ ಅದು ಸಹ ಇಷ್ಟೊತ್ತಿಗೆ ಗೊತ್ತಾಗ್ಬಿಡ್ತಾ ಇತ್ತು. ತುಂಬ ಜನ ಏನು ಮೀಡಿಯಾದವರು ಈಗ ಅದೇ ಹೇಳ್ತಾ ಇರೋದು, ಅವರಿಗೆ ಒಂದೊಂದು ಕಡೆ ಹೆಣ ಸಿಗದೇ ಇರುವಾಗೆಲ್ಲ ಕೆಲವೊಂದು ಮೀಡಿಯಾಗಳಿಗೆ ತುಂಬ ಖುಷಿ. ಸಿಗಲಿಲ್ಲ, ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಅವನೊಬ್ಬ ಮೋಸಗಾರ, ಇದೊಂದು ಫುಲ್ ಫ್ಯಾಂಟಸಿ, ಅವನ್ನ ಒದ್ದು ಹೊರಗಾಕಬೇಕು, ಒಳಗಾಕಬೇಕು, ಹೊರಗಲ್ಲ ಒಳಗಾಕಬೇಕು. ಈ ಥರ ಒಂದು ಮನಸ್ಥಿತಿ, ಅಂದರೆ ಪೂರ್ವಾಗ್ರಹವಾಗಿ ಅವನು ಹೇಳ್ತಾ ಇರೋ ಸುಳ್ಳು ಅಂತ ಅವ್ರಾಗಲೇ ಕನ್ಫರ್ಮ್ ಮಾಡ್ಕೊಂಡು ಆಗ್ಬಿಟ್ಟಿದೆ. ಹೆಂಗೆ ಈ ದರ್ಶನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ, ಈ ಹೈಕೋರ್ಟು ಅವನಾಗಲೇ ನಿರಪರಾಧಿ ಅಂತ ಅಂತ ಅಂದ್ಕೊಂಡು ಅವನಿಗೆ ಜಾಮೀನು ಕೊಟ್ಟಿದೆ ಅಂತ ಹೆಂಗೆ ಹೇಳಿ ಛೀಮಾರಿ ಆಗ್ತೋ, ಹೈಕೋರ್ಟ್ಗೆ ಅದೇ ರೀತಿಯಾಗಿ ಮುಕ್ಕಾಲು ಭಾಗ ಅಥವಾ 90% ಮಾಧ್ಯಮದವರು ಮತ್ತು ಹಲವರ ಅಭಿಪ್ರಾಯದ ಪ್ರಕಾರ ಅವನು ಒಬ್ಬ ಸುಳ್ಳುಗಾರ, ಮೋಸಗಾರ. ಅವರು ಜನಗಳನ್ನ ಮತ್ತು ಸರ್ಕಾರವನ್ನು, ಪೊಲೀಸರನ್ನ ದಾರಿ ತಪ್ಪಿಸೋದಕ್ಕೆ ಅಲ್ಲಿ ಆ ಥರ ಮಾಡ್ತಾ ಇರೋದು ಅಂತ. ಆದರೆ ಇಲ್ಲಿ ಒಂದು ವಿಷಯನ ಎಲ್ಲ ಮರಿತಾ ಇದ್ದಾರೆ. ಏನಪ್ಪ ಅಂತಂದರೆ, ಹೋದ ತಿಂಗಳು ಅಂದರೆ ಜೂನ್ 22ನೇ ತಾರೀಕು ಫಸ್ಟು ಆ ಇಬ್ಬರು ಲಾಯರು ಮತ್ತು ಆ ಮುಸುಕುಧಾರಿ ಮನುಷ್ಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹೇಳ್ತಾರೆ, ಅದು ಹರಿಬಿಡ್ತಾರೆ. ಈ ಥರ 100 ಹೆಣಗಳನ್ನು ನಾನು ಅಗದಿದ್ದೀನಿ, ಇದನ್ನು ನಾನು ಸರ್ಕಾರಕ್ಕೆ ಇದನ್ನು ತಿಳಿಸೋಕೆ ಬಯಸ್ತೀನಿ, ಇದ್ರ ಬಗ್ಗೆ ತನಿಖೆ ನಡೆಸಬೇಕು, ನಾನು ಅದನ್ನು ತೋರ್ಸೋಕೆ ರೆಡಿ ಇದ್ದೀನಿ ಅಂತ. ಯಾವಾಗ? 22ನೇ ತಾರೀಕು, ಅಂದರೆ ಸರಿಸುಮಾರು ಈಗ 1 ತಿಂಗಳು 8-10 ದಿವಸಗಳ ಹಿಂದೆ. ಹಾಗೆ ಹೇಳಿದ ಒಂದು ವೇಳೆ ಯಾವುದೇ ಒಂದು ಸರ್ಕಾರ ಅಥವಾ ಯಾವುದೇ ಒಂದು ಜವಾಬ್ದಾರಿಯುತ ನಾಗರಿಕ ಸಮಾಜ ಇದರಿಂದ ಬೆಚ್ಚಿ ಬೀಳಬೇಕು, ಮತ್ತು ಅವನು ಹಾಗೆ ಹೇಳಿದ ತಕ್ಷಣವೇ ಆ ಒಂದು ಮೂಮೆಂಟಲ್ಲೇ, ಆ ಒಂದು ಸೆಕೆಂಡಲ್ಲೇ ಅದಕ್ಕೆ ರಿಯಾಕ್ಷನ್ ತೋರಿಸ್ಬೇಕು, ರಿಯಾಕ್ಟ್ ಮಾಡಬೇಕು. ಮತ್ತು ಅವನು ಹೇಳ್ತಾರೆ ಸುಳ್ಳ ನಿಜಾನ? ಒಂದು ವೇಳೆ ಆಗಿದ್ದರೆ ಅಷ್ಟು 100 ಮಹಿಳೆಯರ ಮಕ್ಕಳ ಒಂದು ಹೆಣವನ್ನು ಅಲ್ಲಿ ಹೂತಿದ್ರೆ ಅದು ಯಾಕಾಗಿ, ಅದ್ರಲ್ಲಿ ಇದು ನಿಜವಾಗ್ಲೂ ಇದೆಯಾ, ಅವ್ನು ಹೇಳ್ತಾರೆ ನಿಜಾನ? ಇದ್ರ ಬಗ್ಗೆ ಇಮ್ಮಿಡಿಯೇಟ್ ಕ್ರಮ ತಗೊಳ್ಬೇಕಾಯ್ತು. ಆದರೆ ಹಾಗಾಗಲಿಲ್ಲ. 22ರಿಂದ
27ರವರೆಗೂ ಮತ್ತೆ ಏನೂ ಆಗಲಿಲ್ಲ, ಬರೀ ಅವ್ನು ಹೇಳಿದ್ದು ಆಯಿತು, ಇವ್ರು ಕೇಳಿಸ್ಕೊಂಡಿದ್ದಾಯಿತು. 27ಕ್ಕೆ ಅವ್ನು ಮತ್ತೆ ಅಲ್ಲಿ SP ಆಫೀಸಿಗೆ ಹೋಗ್ತಾನೆ. ಅಲ್ಲಿ ಅವನು ಮತ್ತೆ ಹೇಳ್ತಾನೆ. ಆ ಹೇಳಿದ ಮೇಲೂ ಮತ್ತೆ ಅಲ್ಲಿ FIR ದಾಖಲಾಗಲ್ಲ. ಜುಲೈ 2ನೇ ತಾರೀಕು ಕ್ಷಮಿಸಿ, ಜುಲೈ 2ನೇ ತಾರೀಕು ಅವನಿಂದ ಒಂದು FIR ಬರ್ಸ್ಕೊತಾರೆ ಮತ್ತು ಜುಲೈ 3ಕ್ಕೆ FIR ಹಾಕ್ತಾರೆ. ಅಲ್ಲಿಗೆ ಎಷ್ಟು ದಿವಸ ಆಯಿತು? 22, 1, 2, 3 ಅಂದರೆ 10-11 ದಿವಸ ಕಳೆದೋಯ್ತು ಬರೀ FIR ಹಾಕೋದ್ರಲ್ಲಿ. ಆಮೇಲೆ ಏನು ಹೇಳ್ತಾರೆ, ಅಲ್ಲೂ ಗೌರ್ಮೆಂಟ್ ಏನು ಹೇಳುತ್ತೆ, ಅಲ್ಲಿನ ಅಧಿಕಾರಿ ನೋಡ್ಕೊಳ್ತಾರೆ, ಹೋಮ್ ಮಿನಿಸ್ಟ್ರು ಮತ್ತು ಬೇರೆ ಬೇರೆ ಮಿನಿಸ್ಟ್ರುಗಳು ಅಲ್ಲಿ ನೋಡ್ಕೊಳ್ತಾರೆ. ಅಧಿಕಾರಿ ಹೆಣ ವ್ಯಕ್ತಿ ಆಗಿತ್ತಾರೆ ಸರ್, ಯಾವಾಗ ಅದನ್ನು ಅವ್ನು ಹೇಳ್ತಾರೆ ನಿಜನ ಸುಳ್ಳ ಅಂತ ತಿಳ್ಕೊಳ್ಳೋಣ ಅಂತಂದರೆ ಹೇಳ್ತಾರೆ, ಇಲ್ಲ ಅಲ್ಲಿನ ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಅದನ್ನು ಬಿಟ್ಟಿದ್ದೀವಿ ನಾವು, ಅವರು ಯಾವಾಗ ತೀರ್ಮಾನ ಮಾಡ್ತಾರೋ ಅವಾಗ ಮಾಡ್ತಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೇಳಿದರೆ SIT ರಚನೆ ಮಾಡ್ತೀರಾ, ಯಾಕಂದರೆ ಅಲ್ಲಿನ ಒಂದು ಅಧಿಕಾರಿಗಳು ಈ ಒಂದು 25 ವರ್ಷಗಳಿಂದ 30 ವರ್ಷಗಳಿಂದ ಈ ಕ್ರೈಮ್ ನಡೀತಾ ಇರೋದ್ರಿಂದ ಅಲ್ಲಿರೋ ಅಧಿಕಾರಿಗಳು ಅದರ ಶಾಮೀಲಾಗಿರೋ ಸಾಧ್ಯತೆಯನ್ನು ನಾವು ಅಲ್ಲಿಗಳ ಥರ ಇಲ್ಲ. ಹಾಗಾಗಿ ಒಂದು ನ್ಯೂಟ್ರಲ್ ಆಗಿ ಅದರ ಒಂದು ತನಿಖೆ ನಡಿಬೇಕಂದ್ರೆ ನ್ಯೂಟ್ರಲ್ ಆಗಿರೋ ಅಧಿಕಾರಿಗಳು ಬೇಕು. ಹಾಗಾಗಿ SIT ರಚನೆ ಮಾಡ್ತೀರಾ ಅಂದರೆ ಇರಲಿ, ಅಲ್ಲಿನ ಪೊಲೀಸರು ವರದಿ ಕೊಟ್ಟರೆ ಹಾಗೊಂದು ರಚನೆ ಮಾಡಿ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ CM ಹೇಳಿದರು. ಇದು ಕೇಳಿದ್ರೆ ತುಂಬ ಅಂದರೆ ಶಾಕ್ ಆಗುವಂಥ ಒಂದು ಹೇಳಿಕೆ ಇದು. ಆದರೆ ಆಗ ಪ್ರಕಾಶ್ ರಾಜ್ ಹಾಗೂ ಚೇತನ್ ಸುಮಾರು ಜನ ಇಂಟೆಲೆಕ್ಚುಯಲ್ಗಳು ಇದ್ರ ಬಗ್ಗೆ ತುಂಬಾ ಒತ್ತಾಯ ಮಾಡಿದ್ರು. ಅಂದರೆ ಗೌರ್ಮೆಂಟಿಗೆ ಈ ಥರ ಹೇಳ್ತಾರೆ, ಸರಿಯಲ್ಲ, ನೀವು ಇದನ್ನು ಈ ಥರ ಇಷ್ಟು ಸುಲಭವಾಗಿ ತಗೋಬೇಡಿ, ಇದು SIT ರಚನೆ ಬೇಗ ಮಾಡಿ. ಇಷ್ಟು ಒತ್ತಾಯ ಬಂತು ಸಾರ್ವಜನಿಕರಿಂದ, ಸರ್ಕಾರ ಅದಕ್ಕೆ ಮಣಿಲೇಬೇಕಾಯಿತು. ಆಗ SIT ಘಟಕ ರಚನೆ ಆಯಿತು. ಯಾವಾಗ? ಈಗ ಒಂದು 4-5 ದಿವಸ ಹಿಂದೆ. ಈ ರಚನೆ ಆದಾಗ ಎಲ್ಲ ಅಂದ್ಕೊಂಡ್ರು ಇಮ್ಮೇಟ್ ಅವರು ಆದರೂ ಒಂದು 24 ಗಂಟೆ ಇನ್ವೆಸ್ಟ್ ಮಾಡಿಬಿಡ್ತಾರೆ ಅಂತ. ಆದರೆ ಅವರಿಗೂ ಪ್ರೊಸೀಜರ್ ಇತ್ತು. ಇಲ್ಲಿ ಪ್ರತಿಯೊಬ್ಬರು ಪ್ರೊಸೀಜರ್ ಫಾಲೋ ಮಾಡ್ಕೊತಾನೆ ಹೋದರು. ಯಾವಾಗ 3ನೇ ತಾರೀಕು ಇದಾದಮೇಲೆ FIR ಆದಮೇಲೂ ಸಹ ವಾರಾಂಗಟ್ಲೆ ಇದು ಮಾಡಲಿಲ್ಲ. ಆಮೇಲೆ ಮೊನ್ನೆ ಒಂದು 5-6 ದಿವಸದಿಂದ SIT ಘಟಕ ರಚನೆ ಆದಮೇಲೂ ಸಹ ಆ ಅಧಿಕಾರಿಗಳನ್ನ ಕರ್ಕೊಂಡು ಅಲ್ಲಿ ಹೋಗಿ ಅವ್ನು ಮತ್ತೆ ಮುಸುಗಾರಿ ಮನುಷ್ಯನ ಕೇಳಿ ಇದು ಮಾಡಿ ಎಲ್ಲ ಪಾಠ ಮಾಡಿ ಆಮೇಲೆ ಅಲ್ಲಿ ಮಾರ್ಕ್ ಹಾಕಕ್ಕೆ ಹೋದರು. ಯಾವಾಗ? ಮೊನ್ನೆ 2 ದಿವಸ ಹಿಂದೆ. ಸೊ ಇಷ್ಟೆಲ್ಲ ಆಗೋದ್ರೊಳಗಡೆ 1 ತಿಂಗಳು 1 ವಾರ ಕಳೆದುಬಿಟ್ಟಿತ್ತು. ಸಾಕಲ್ವಾ ಸಾಕ್ಷಿಗಳನ್ನು ನಾಶ ಮಾಡೋಕ್ಕೆ ಟೈಮು? ಯಾಕೆ ಅಂದರೆ ಅಲ್ಲಿಯ ಸ್ಥಳೀಯ ಪೊಲೀಸರು ಏನು FIR ಆದಮೇಲೆ ಏನು ಹೇಳ್ತಾರೆ, ಆ ವ್ಯಕ್ತಿಯ ಮುಸುಕುಧಾರಿ ಮನುಷ್ಯನ ಮೇಲೆ ನಮ್ಗೆ ಡೌಟ್ ಇದೆ, ಅವನು ಹೆಣ ತೋರಿಸಿ ಓಡೋಗ್ಬಿಡ್ಬೋದು, ಅವನು ಸ್ಕೆಲೆಟನ್ ತೋರಿಸಿ, ಅದಕ್ಕೆ ನಮಗೆ ಗುಪ್ತಚರ ಮೂಲಗಳಿಂದ ಮಾಹಿತಿ ಇದೆ, ಹಾಗಾಗಿ ನಾವು ಅವನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದರು. ಇಂಥ ಹಾಸ್ಯಾಸ್ಪದವಾದ ಹೇಳಿಕೆಯನ್ನು ಅಲ್ಲಿನ SP ಕೊಟ್ಟರು, ಅಲ್ಲಿನ ಒಂದು ಪೊಲೀಸ್ ಕೊಟ್ಟರು. ಯಾರೂ ಅದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಇದು ಅತ್ಯಂತ ಹಾಸ್ಯಾಸ್ಪದವಾದ ಮತ್ತು ಆ ಪ್ರಕರಣದ ಸಾಕ್ಷಿ ನಾಶ ಆಗೋದಕ್ಕೆ ಅವರು ಹೂಡಿರೋ ಷಡ್ಯಂತ್ರ ಅಂತ ಅನ್ಕೊಳ್ಳೋ ಥರ ಇತ್ತು ಆ ಸ್ಟೇಟ್ಮೆಂಟ್. ಅದನ್ನ ಎಲ್ಲ ಸ್ವಲ್ಪ ಜನ ಕ್ವಶನ್ ಮಾಡಿದ್ರು, ಆದರೆ ಮೇನ್ ಮೀಡಿಯಾಗಳು ಯಾವುದೋ ಅದಕ್ಕೆ ಜಾಸ್ತಿಯಾಗಿ ಅದನ್ನು ಹೈಪ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ, ಅದನ್ನು ಬದಿಗಿಟ್ಟು ಆಮೇಲೆ SIT ಬಂತು, ಬ್ರೈನ್ ಮ್ಯಾಪಿಂಗ್ದು ಸೈಡಿಗೆ ಇಟ್ಟರು. ಏನೋ ಹೋಗಿ ಅವ್ನು ಕರ್ಕೊಂಡೋಗಿ ಏನೋ ಸ್ಥಳ ಗುರುತು ಮಾಡಿದರು, 13 ಸ್ಥಳಗಳನ್ನು ಗುರುತು ಮಾಡಿದರು. ಆದರೆ ಅಷ್ಟರಲ್ಲಿ ನಾ ಆಗಲೇ ಹೇಳಿದಾಗೆ 1 ತಿಂಗಳು 8-10 ದಿವಸ ಕಳೆದು ಹೋಗ್ಬಿಟ್ಟಿತ್ತು. ಈಗ ಅಷ್ಟು ದಿನ ಕಳೆದು ಹೋದ್ಮೇಲೆ ಅಲ್ಲಿ ಏನು ಆ ವಿರೋಧಿಗಳಿದ್ದಾರಲ್ಲ, ಅಂದರೆ ವಿರೋಧಿಗಳಂದರೆ ಇಲ್ಲಿ ಅಪರಾಧಿಗಳು, ಅಂದರೆ ಅವನು ಹೇಳಿದ ಪ್ರಕಾರ ಅಲ್ಲಿ 100 ಶವಗಳನ್ನು ನನ್ನ ಮೇಲಿನವರು ನನಗೆ ಬಲವಂತ ಮಾಡಿ ಹಾಕೋ ಹೇಳಿದರು, ಮತ್ತು ನಾನು ಹಾಗೆ ಮಾಡದೇ ಇದ್ದರೆ ನನ್ನನ್ನು ಮತ್ತು ನನ್ನ ಕುಟುಂಬದವ್ರನ್ನ ಪೀಸ್ ಕತ್ತರಿಸಾಕ್ತೀವಿ ಅಂತ ಒಂದು ಹೆದರಿಕೆ ತೋರಿಸಿ ನನಗೆ ಅಷ್ಟೆಲ್ಲ ಒಂದು 15-20 ವರ್ಷಗಳ ಕಾಲ ನನ್ನಿಂದ ಮಾಡಿಸಿರೋ ಅಂತ ಅವ್ನು ಹೇಳಿರುವಾಗ ಅದು ಒಂದು ದೊಡ್ಡ ಭಯಂಕರವಾದ ಒಂದು ಅತ್ಯಂತ ಪ್ರಭಾವಶಾಲಿ ಕೈಯೇ ಅಲ್ಲಿದೆ ಅಂತ ಗೊತ್ತಾಗುತ್ತೆ. ಇವನು ಹೆಂಗೆ ಮುಸ್ಕಾಕೊಂಡಿದ್ದಾನೋ ಹಾಗೇನೆ ಇವನು ಮುಸ್ಕಾಕೊಂಡು ಎದುರಾದರಿದ್ದಾನೆ. ಆದರೆ ಆ ಒಂದು ಕಾಣದ ಒಂದು ಮುಖ ಇದೆಯಲ್ಲ, ಅಥವಾ ಮುಖಗಳಿದಾವಲ್ಲ, ಅವು ಯಾರಿಗೂ ಗೋಚರವಾಗ್ತಾ ಇಲ್ಲ. ಆದರೆ ಆ ಕಾಣದ ಮುಖಗಳು ಈ ಒಂದು ಏನು ನಡೀತಾ ಇದೆಯಲ್ಲ, ಈ ಪ್ರೊಸೆಸಿಂಗು, ಇದನ್ನ ನೋಡ್ಕೊಂಡು ಸುಮ್ಮನೆ ಅವರು ಆರಾಮಾಗಿ ಬೇರೆ ಇದು ಮಾಡ್ಕೊಂಡು ಕೂತಿರ್ತಾರ, ಚಕ್ಕಂದಾಡ್ಕೊಂಡು ಕೂತಿರ್ತಾರ? ಇಲ್ಲ, ಅವರು ಇದರಲ್ಲಿ ಅಂದರೆ ನಾವು ಒಂದು ವೇಳೆ ಆ ಒಂದು ಸ್ಕೆಲೆಟನ್ಗಳು ಹೊರಗಡೆ ಬಂದರೆ ನಮ್ಮ ಒಂದು ಇದು ಷಡ್ಯಂತ್ರ ಅಂದರೆ ನಾವು ಇಷ್ಟು ದಿನ ಮಾಡಿದ ಅಪರಾಧ ಕೃತ್ಯ ಹೊರಗಡೆ ಬರ್ಬೋದು ಅನ್ನೋ ಒಂದು ಹೆದರಿಕೆ ಅವ್ರಿಗೂ ಇರುತ್ತೆ. ಹಾಗಾಗಿ ಅವರು ಅಲ್ಲಿರೋ ಒಂದು ಸಾಕ್ಷಿನ ನಾಶ ಮಾಡೋದಕ್ಕೆ ಈ 1 ತಿಂಗಳು 10 ದಿವಸ ಬಳಸ್ಕೊಂಡಿರ್ಬೋದು.
ಬಳಸ್ಕೊಂಡಿರೋ ಸಾಧ್ಯತೆ ಇರೋದ್ರಿಂದಲೇ ಈಗ ಅವನು ಅಷ್ಟು ಖಚಿತವಾಗಿ ಹಿಡಿದ 3-4 ಪಾಯಿಂಟ್ಗಳದ್ದು ಸ್ಕೆಲೆಟನ್ಗಳು ಸಿಗ್ತಾ ಇಲ್ಲ, ಅಥವಾ ಅಸ್ಥಿಪಂಜರಗಳು, ತಲೆಬುಡ ಏನೂ ಸಿಗ್ತಾ ಇಲ್ಲ. ಇದು ನಾವಾಗೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ. ಯಾಕೆಂದ್ರೆ ಇಲ್ಲಿ ಕಾರಣನೇ ಅದು. ಇಲ್ಲಿ ಒಂದು ಅಸ್ಥಿಪಂಜರ ನಿಜವಾಗ್ಲು ಈಗ 4 ಅಗದಿದ್ದಾರೆ, ಇನ್ನು 13ರಲ್ಲೂ ಸಿಗದೇ ಇದ್ರೆ, ಅಥವಾ ಅವನು ಮುಂದೆ 13 ಆದ್ಮೇಲೆ ಮತ್ತೆ ಅವನು ತೋರಿಸ್ತೀನಿ ಅಂತಂದ್ರೆ ಇವ್ರು ಓಕೆ ಅಂತಂದು ಮತ್ತೆ ಅವನು ಒಂದು 50-60 ಅಥವಾ 100 ಅಗದ್ರು ಅಲ್ಲೆಲ್ಲೂ ಸಿಗದೇ ಇದ್ರೆ ಕಾರಣ ಇವರೇ ಆಗ್ತಾರೆ. ಯಾರು? ನಾವು, ನಮ್ಮ ಸರ್ಕಾರ, ನಮ್ಮ ಪೊಲೀಸು ಮತ್ತು ನಾವು. ಯಾಕೆ ಅಂದ್ರೆ ಈ 1 ತಿಂಗಳು 10 ದಿವಸ ಸಾಕವ್ರಿಗೆ. ಏನು ಹೀಗೆ ಹೇಳ್ತಾರೆ ನೀವು? ಅಲ್ಲಿ ಅಗದ್ರೆ ಒಂದ್ ವೇಳೆ ಅವ್ರದ್ದು ಆ ಟೈಮಲ್ಲಿ ಅವ್ರು ಅಗದ್ಬಿಟ್ಟು ಹೆಣನೆಲ್ಲ ಅಂದ್ರೆ ಸ್ಕೆಲೆಟನ್ ತೆಗೆದು ಬೇರೆ ಕಡೆ ಇದು ಮಾಡ್ಬಿಟ್ಟು ಅದನ್ನೆಲ್ಲ ನಾಶ ಮಾಡಿದ್ರೆ ಗೊತ್ತಾಗ್ತಿರಲ್ವ ಅಗದಿದ್ದು ಇದು ಕುರು ಅಂತ ನೀವು ಕೇಳ್ಬೋದು. ಆಗಲ್ಲ, ಅದು ಗೊತ್ತಾಗಲ್ಲ. ಯಾಕೆಂದ್ರೆ ಅದು ಅಲ್ಲಿ ಮಳೆ, ಆ ದಟ್ಟವಾದ ಕಾಡಲ್ಲಿ ಒಂದು 5-6 ಅಡಿ ಅಗದ್ಬಿಟ್ಟು ಸ್ಕೆಲೆಟನ್ ತೆಗೆದು ಮತ್ತೆ ಮುಚ್ಚಿಬಿಟ್ಟು ಅದನ್ನ ಹದ ಮಾಡಿ ಒಂದು ಸ್ವಲ್ಪ ಹುಲ್ಗಿಲ್ಲ ಹಾಕ್ಬಿಟ್ರೆ ಅದು 1 ವಾರದಲ್ಲಿ ಮತ್ತೆ ಮುಂಚಿನ ಥರ ಆಗ್ಬಿಡುತ್ತೆ ಕೆಸರಾಗಿ. ಅಲ್ಲಿ ಅಗದಿರೋ ಕುರುಹೂ ಇರಲ್ಲ. ಯಾಕೆಂದ್ರೆ ಮುಂಚೆನೆ ಅದು ನೇತ್ರಾವತಿ ನದಿಯ ತಟ. ಅಲ್ಲಿ ಆ ಒಂದು ಏನು ಜಾಗ ಇದೆಯಲ್ಲ, ಅಲ್ಲಿ ಅಗದು ಇದು ಮಾಡಿದ್ರೆ ಅದನ್ನ ಅದು ವರ್ಷಾಂಗಟ್ಲೆ ಏನು ಅಗದಿದ್ದ ಜಾಗ ಹಾಗೆ ಇರಲ್ಲ ಅದು. ಹಾಗಾಗಿ ಒಂದು ವೇಳೆ ಅಲ್ಲಿ ಅಸ್ಥಿಪಂಜರಗಳು ಸಿಗದೇ ಇದ್ರೆ ಅದಕ್ಕೆ ಕಾರಣನೇ ಪೊಲೀಸ್ ಮತ್ತು ಈ ಒಂದು ತಡ ಮಾಡಿದ ಸರ್ಕಾರ. ಈ ಹೊಣೆನ ಹೊರಬೇಕಾಗುತ್ತೆ. ಮತ್ತು ಇದಕ್ಕೆ ಪರ್ಯಾಯವಾಗಿ ಇನ್ನೇನು ಮಾಡಬಹುದು? ಯಾಕಂದ್ರೆ ಅವನ್ನ ನಾವು ಸುಳ್ಳುಗಾರ ಅಂತ ಹೇಳ್ಬಿಟ್ಟು ಅವನಿಗೆ ಅವನು ಮಾನಸಿಕ ಅಸ್ವಸ್ಥ ಅಥವಾ ಅವನು ಸುಳ್ಳು ಹೇಳಿದಾನೆ, ಅವನು ಮೋಸ ಮಾಡಿದಾನೆ ಅಂತ ಅವನ ಮೇಲೆ ನಾವು ಗೂಬೆ ಕೂರಿಸಿ ಅವನ ಒಂದು ಬಾಯಿ ಮುಚ್ಚೋದು ತುಂಬ ಸುಲಭ. ಆಮೇಲೆ ಅವನಿಗೆ ಇದರಿಂದ ಏನು ಸಿಗ್ಬೇಕಾಗಿಲ್ಲ, ಅವ್ನು ಬರೋದೇ ಬೇಕಾಗಿರಲಿಲ್ಲ. ಯಾಕಂದ್ರೆ ಅವನ ಮೇಲೆ ಯಾವುದೇ ಒಂದು ಆರೋಪ ಇಲ್ಲ, ಅಥವಾ ಅವನೇನು ಪೊಲೀಸರು ಅವನು ಬಂದು ಕರೆದಿಲ್ಲ. ಅವನಾಗೆ ಬಂದಿದ್ದಾನೆ. ಒಂದು ಅಪರಾಧಿ ಪ್ರಜ್ಞೆ ಕಾಡಿ ಎಷ್ಟು ಮಟ್ಟಿಗೆ ಅಂದರೆ ಒಂದು ಸ್ಕೂಲ್ ಹುಡುಗಿ, ಯೂನಿಫಾರ್ಮಲ್ಲಿ ಸ್ಕೂಲ್ ಹುಡುಗಿನ ರೇಪ್ ಆಗಿದೆ ಅಂತ ಆ ಒಂದು ಹೆಣದಿಂದಲೇ ಅವ್ನಿಗೆ ಗೊತ್ತಾಗ್ತಿದ್ದಂತೆ, ಅದರ ಮೇಲಿನ ಒಂದು ಗುರುತುಗಳಿಂದ. ಅದನ್ನು ನೋಡಿ ಅವ್ನು ಶಾಕ್ ಆಗ್ಬಿಟ್ಟಿದ್ದಂತೆ. ಆ ಸ್ಕೂಲ್ ಬ್ಯಾಗ್ ಸಮೇತ, ಯೂನಿಫಾರ್ಮ್ ಸಮೇತ ನಾನು ಹೋಗಿದ್ದೀನಿ ಅಂತ ಹೇಳ್ತಾನಲ್ಲ, ಅವನಿಗೆ ಅದು ಕಾಡ್ತಾ ಇತ್ತಂತೆ. ನಿಜವಾಗ್ಲೂ ಒಬ್ಬ ಮನುಷ್ಯನಾಗಿದ್ದರೆ ಅವನಲ್ಲಿ ಮಾನವೀಯತೆ ಇದ್ದರೆ ಖಂಡಿತ ಕಾಡುತ್ತೆ. ಆದರೆ ಯಾವಾಗ ಎಲ್ಲನೂ ಬಿಟ್ಬಿಟ್ಟು 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ನನಗೆ ಎಲ್ಲ ಬಿಟ್ಬಿಟ್ರೆ ಅವ್ರಿಗೆ ಅದು ಕಾಡಲ್ಲ. ಅವ್ರು ಬರೇ ಆ ಒಂದು ಪಿಶಾಚಿಗಳಾಗಿ ಬದಲಾಗಿರ್ತಾರೆ. ಮನುಷ್ಯ ರೂಪದ ಮುಖದಲ್ಲಿರೋ ಪಿಶಾಚಿಗಳಾಗಿ ಅವರು ಬದಲಾಗಿರ್ತಾರೆ. ಇಲ್ಲಿ ಆಗಿರೋದು ಅದೇ. ಆ ಒಂದು ಕಾಣದ ಕೈಗಳು ಮತ್ತು ಆ ಕಾಣದ ಮುಖಗಳಿದಾವಲ್ಲ, ಏನು ಅವು ಅತ್ಯಂತ ಪ್ರಭಾವಶಾಲಿ ಮುಖಗಳು ಅಂತ ಹೇಳ್ತಾರೆ. ಬಹುಶಃ ಇದ್ರೂ ಇರ್ಬೋದು. ಯಾಕೆಂದರೆ ಇಲ್ಲಿ ಈ ಒಂದು 1.5 ತಿಂಗಳಲ್ಲಿ ಅವರು ಆ ಒಂದು ಹೆಣಗಳನ್ನ ಅಥವಾ ಸ್ಕೆಲೆಟನ್ನ ಅವರು ಅಷ್ಟು ಸಾಕ್ಸ್ಬಿಟ್ಟಿದ್ದಾರೆ ಅಂತ ನಾವು ಪೂರ್ವಭಾವನೆ ಯಾಕೆ ಅನ್ಕೋಬಾರ್ದು? ಯಾಕಂದರೆ ಅಲ್ಲಿ ಸಾಕ್ಸಿರೋದು ನಿಜ. ಯಾಕಂದ್ರೆ ಅಲ್ಲಿ ಸಿಗ್ತಾರೆ ಹೆಣ. ಅವನಷ್ಟು ಕಾನ್ಫಿಡೆಂಟ್ ಹೇಳಿದ್ರು ಅಲ್ಲಿ ಹೆಣ ಸಿಗ್ತಾರೆ ಅಂದರೆ ಅದಕ್ಕೆ ಸಾಕ್ಷಿನೇ ಅವನು. ಆಮೇಲೆ ಅವನು ಆ ಒಂದು ಯಾರು ಅವನ ಮೇಲೆ ಹೇಳಿದ್ರು, ಅವನಿಗೆ ಯಾರೋ ಆ ಒಂದು ಮೇಲೆ ಸೂಪರ್ವೈಸರ್ ಆರ್ಡರ್ ಕೊಟ್ಟಿದ್ರು, ಅವ್ರ ಹೆಸರುಗಳನ್ನೇ ಹೇಳಿದಾನೆ ಅವನು. ಅವನು ಇನ್ನೂ ಏನು ತನಗೆ ಗೊತ್ತಿರೋದನ್ನೆಲ್ಲ ಹೇಳಕ್ಕೆ ಅವ್ನು ರೆಡಿ ಇದ್ದಾನೆ. ಆದರೆ ನಂಬಕ್ಕೆ ನಾವು ರೆಡಿ ಇಲ್ಲ. ಇದು ಒಂದು ವಿಚಿತ್ರವಾದ ಒಂದು ಪ್ರಕರಣ, ವಿಚಿತ್ರ. ಯಾಕಂದರೆ ಅಪರಾಧ ನಡೆದಿದೆ ಅಂತವನು ಕೂಗಿ ಹೇಳ್ತಾ ಇದ್ದಾನೆ, ಅಸಹಾಯಕವಾಗಿ ಹೇಳ್ತಾ ಇದ್ದಾನೆ, ನಾನು ಊತಿದ್ದೆ. ಅಲ್ಲಿಲ್ಲ. ಈಗ ಯಾರ ಮೇಲೆ ಹೇಳ್ತೀರಾ? ಯಾಕಂದರೆ ಆ ಒಂದು ಏನು 20-30 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ ಏನೋ ಆಗದಾಗ ಅವನು ಬಹುಶಃ ಒಬ್ಬನೇ ಆಗದಿರ್ಲಿಕ್ಕಿಲ್ಲ, ಒಬ್ಬನೇ ತೊಗೊಂಬರೋಕ್ಕಾಗಿರ್ಲಿಕ್ಕಿಲ್ಲ ಹೆಣನ. ಅವನ ಜೊತೆಗೆ ಇನ್ನೊಂದಿಬ್ರು ಅವರು ಯಾವುದೋ ಹಳೆ ಅಂದರೆ ಆ ಪ್ರಭಾವಶಾಲಿ ವ್ಯಕ್ತಿಗಳಿರೋ ಪೊಲೀಸ್ ಅಧಿಕಾರಿ ಇರ್ಬೋದು, ಅಥವಾ ಅವರು ಇನ್ನೂ ಭಾಳ ಇರ್ಬೋದು, ಇನ್ನು ಯಾರೋ ಇರ್ಬೋದು. ಅವನ ಜೊತೆಗೆ ಆ ಜಾಗಗಳಿಗೆಲ್ಲ ಅವರು ಬಂದಿರ್ಬೋದು. ಹಾಗಾಗಿ ಇವನಿಗೆ ಗೊತ್ತಿರೋ ಜಾಗ ಅವರಿಗೂ ಗೊತ್ತಿರ್ಬೋದು. ಇದೆಲ್ಲ ಮೀಡಿಯಾದಲ್ಲಿ ಬಂದಾಗ ಅವನು ಬಂದು ಏನು ಹೇಳ್ದ, ಆವಾಗ ಈ ಏನು 1 ತಿಂಗಳ ಟೈಮ್ ಸಿಕ್ತು, ಒಂದು ಕಾಲು ತಿಂಗಳ ಟೈಮ್ ಸಿಕ್ತು. ಆವಾಗ ಆ ವ್ಯಕ್ತಿಗಳ ಮುಖಾಂತರ ಆ ಕಾರಣದ ಮುಖ, ಆ ಕಾರಣದ ಕೈ, ಇದನ್ನೆಲ್ಲ ಸಾಕ್ಸಿರಲ್ಲ ಅಂತ ಯಾವ ಥರ ಹೇಳೋಕ್ಕಾಗತ್ತೆ ನಾವು? ಹಾಗಾಗಿ ಇಲ್ಲಿ ಒಂದು ವೇಳೆ ಅವನು ತೋರಿಸಿದ 13 ಜಾಗದಲ್ಲಿ ಅಥವಾ ಮುಂದೆ ಇನ್ನೂ ಅವನು ತೋರಿಸ್ಬೋದು, ಆ ಜಾಗಗಳಲ್ಲಿ ಸಿಗದೇ ಇದ್ರೆ ಮಾತ್ರ ಇದಕ್ಕೆ ಕಾರಣನೇ ನಮ್ಮ ಸರ್ಕಾರ ಮತ್ತು ಇದಕ್ಕೆ ಒಂದು ಪ್ರತಿಫಲವನ್ನು ನಾವು ಉಣ್ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ನಡೆದಿರೋದು ಅಂತಿಂಥ ಒಂದು ಇದಲ್ಲ. ಯಾಕಂದರೆ ಮುಂದೆನೇ ಇದೆ, ಸಾಕ್ಷಿ ಮುಂದೆನೇ ಇದೆ. ಯಾವುದು ಈಗ ಒಂದು 10 ವರ್ಷದ ಹಿಂದೆ ಏನು ದೊಡ್ಡವಾದ ಒಂದು ಪ್ರಕರಣ ನಡೀತಲ್ಲ, ಆ ಹೆಸರನ್ನ ಇಲ್ಲಿ ತಗೊಳ್ಳಲ್ಲ. ಯಾಕಂದರೆ ಆ ಹೆಸರು ಅದು ಇಲ್ಲಿ ಇನ್ಕ್ಲೂಡ್ ಆಗಬಾರ್ದು ಅಂತ ಹೇಳ್ಬಿಟ್ರು. ಆಮೇಲೆ ಮೊನ್ನೆ ಇನ್ನೊಬ್ಬ ಕಲ್ಕತ್ತಾದಲ್ಲಿ ಇದ್ದ ಒಬ್ಬ ತಾಯಿ
ಅವಳ ಮಗಳು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಅಲ್ಲಿ ಕಾಣೆಯಾಗಿದ್ದು ಮತ್ತು ಅವರು ಇಲ್ಲಿ ಹುಡ್ಕೊಂಡು ಬಂದಾಗ ಅವಳಿಗೆ ಹೊಡೆದು ಬಡ್ದು ನಿನ್ನ ಮಗಳನ್ನ ಹುಡುಕ್ಬೇಡ, ನೀನು ಹುಡುಕಿರಿ ನೀನು ಸತ್ತೋಗ್ತೀಯಾ ಅಂತ ಹೇಳ್ಬಿಟ್ಟು ಅವಳನ್ನ ಹೆಂಗೆ ತಲೆ ಹೊಡೆದ್ರಿಂದ ಕೋಮಾಗಿ ಜಾರ್ಬಿಟ್ಟಿದ್ರು 3-4 ದಿವಸ. ಆ ಒಂದು ಒಂದು ಬರ್ಬರವಾಗಿ ಅವರು ಬಾಯಿ ಮುಚ್ಚಿಸಿದ್ದು. ಆಮೇಲೆ ಆ ಮಹಿಳೆ ಇವತ್ತು ಅದನ್ನು ಹೇಳ್ತಾ ಇರೋದು. ಇದನ್ನೆಲ್ಲ ನೋಡಿದರೆ ಅಲ್ಲಿ ಅಪರಾಧ ನಡೆದಿಲ್ಲ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಅಲ್ಲಿ ಅಪರಾಧ ನಡೆದಿದೆ. ಆ ನಡೆದಿರೋ ಅಪರಾಧವನ್ನ ನಾವಿವತ್ತು ಹೊರಗಡೆ ತೆಗಿಬೇಕಂದ್ರೆ ಈ ಒಂದು ಎಲ್ಲ ಅಂದರೆ ಏನೀಗ ನಡೀತಾ ಇದೆ SIT, ಅವರು ಅವನನ್ನು ಸಂಪೂರ್ಣ ನಂಬಬೇಕು ಮತ್ತು ಅವನಿಂದ ಇನ್ನೂ ಬೇರೆ ಬೇರೆ ಅಂದರೆ ಯಾವ ಥರ ಸಾಕ್ಷಿ ಇದೆ, ಏನು ಸಾಕ್ಷಿ ಇದೆ ಅಂದರೆ ಒಂದು ವೇಳೆ ಅಲ್ಲಿಂದ ಅವರು ಏನು ಈ ಅಪರಾಧಿಗಳು ಅಲ್ಲಿಂದ ಒಂದು ಅಸ್ಥಿಪಂಜರವನ್ನು ತೆಗೆದುಬಿಟ್ಟಿದ್ರು, ಬೇರೆ ಯಾವ ರೀತಿಯಿಂದ ಅವ್ರನ್ನ ಟ್ರ್ಯಾಕ್ ಮಾಡ್ಬೋದು, ಯಾವ ರೀತಿಯಿಂದ ಅವ್ರನ್ನ ಟ್ರ್ಯಾಪ್ ಮಾಡ್ಬೋದು ಅಪರಾಧಿನ ಅನ್ನೋದನ್ನು ಅವ್ರು ನೋಡಬೇಕು ಹೊರತು ಇವ್ರ ಮೇಲೆ ಸಂಶಯಪಟ್ಟು ಒಂದು ಇನ್ನೊಂದು 2-3 ಸಮಾಧಿ ಆಗೋದು, ಇಲ್ಲ ಅದು ಸಿಗ್ತಾ ಇಲ್ಲ, ಇವ್ನು ಹೇಳಿದಾರ ಸುಳ್ಳು ಅಂತ ಅವನ್ನ ಹೊಡೆದು ಬಡ್ದು ನೀನು ಸುಳ್ಳು ಹೇಳಿದೆ ಅಂತ ಅವನ ಮೇಲೆ ಒಂದು ಕೇಸ್ ಜಡ್ದು ಅವನು ಒಳಗಡೆ ಹಾಕ್ಬಿಟ್ರೆ ಇದು ಸೇಮ್ ಒಂದು ಕೇಸ್ ನೆನಪು ಬರ್ತಾ ಇದೆ ನನಗೆ. ಸಲ್ಮಾನ್ ಖಾನ್ ಈಗ ಒಂದು ಸುಮಾರು ವರ್ಷಗಳ ಹಿಂದೆ ಬಾಂಬೆಲಿ ಫುಟ್ಪಾತ್ ಮೇಲೆ ಮಲಗಿದವ್ರ ಮೇಲೆ ಕಾರ್ ಸರಿಸ್ಬಿಟ್ಟು ಕೊಲೆ ಮಾಡಿದ ಆರೋಪ ಅವ್ರ ಮೇಲಿದೆ. ಅಂದರೆ ಆಕ್ಸಿಡೆಂಟ್ ಮಾಡಿದ ಆರೋಪ. ನಮ್ಮ ಶಂಕರ್ನಾಗ್ ಅವರು ಮಿಂಚಿನೋಟ ಏನು ಫಿಲ್ಮಲ್ಲಿ, ಮಿಂಚಿನೋಟ ಅಲ್ಲ ಆಕ್ಸಿಡೆಂಟ್ ಫಿಲ್ಮಲ್ಲಿ ಏನು ತೋರಿಸಿದ್ರು ಅದೇ ಥರ ಇಲ್ಲಿ ಆಗಿತ್ತು ಬಾಂಬೆಲಿ. ಅದಕ್ಕೆ ಸಲ್ಮಾನ್ ಖಾನ್ ಬಾಡಿಗಾರ್ಡ್ ಆಗಿದ್ದ ರವೀಂದ್ರ ಅನ್ನೋ ವ್ಯಕ್ತಿ ಸಾಕ್ಷಿಯಾಗಿದ್ದ. ಅವನು ಅದನ್ನು ಡೈರೆಕ್ಟಾಗಿ ಹೇಳ್ಬಿಟ್ಟು ಹೌದು ಇವರೇ ಮಾಡಿದ್ದು, ಸಲ್ಮಾನ್ ಖಾನೇ ಡ್ರೈವ್ ಮಾಡ್ತಿದ್ರು ಅಂತ. ಆವಾಗ ಅದನ್ನು ಮುಸ್ಸಕ್ಕೆ ಅಂದರೆ ಅವ್ನು ಬಾಯಿ ಮುಸ್ಸಕ್ಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್, ಯಾಕಂದರೆ ಸಲ್ಮಾನ್ ಖಾನ್ ದೊಡ್ಡ ಸ್ಟಾರ್, ಇವಾಗಲೂ ದೊಡ್ಡ ಸ್ಟಾರೇ, ಆ ಒಂದು ಏನು ಮಾಡಿದ್ರು ಅಂಡರ್ ವರ್ಲ್ಡಿಂದ ಪ್ರೆಷರು ಅವನ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಉನ್ನತಾಧಿಕಾರಿಗಳ ಪ್ರೆಷರು, ನೀನೇನು ಹೇಳಬಾರ್ದು ಅದನ್ನ ನೀನು ವಾಪಸ್ ತಗೋ ಅಂತ. ಇವನು ವಾಪಸ್ ತೊಗೊಳ್ಳೋದ ಅಂತ ಪ್ರೆಷರ್ ಜಾಸ್ತಿ ಆದ ಏನು ಮಾಡ್ದ, ಇವನು ಕೆಲಸಕ್ಕೆ ಬರೆದು ನಿಲ್ಲಿಸ್ಬಿಟ್ಟು ಅಪ್ಸ್ಕೊಂಡಾಗ್ಬಿಟ್ಟ. ಯಾರು ಆ ಬಾಡಿಗಾರ್ಡ್ ರವೀಂದ್ರ ಅನ್ನೋನು ಅಪ್ಸ್ಕೊಂಡಾಗ್ಬಿಟ್ಟ. ಅವನು ಅಪ್ಸ್ಕೊಂಡಾಗಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಅವನ ಮೇಲೆ ಕೆಲಸಕ್ಕೆ ಹೇಳಿದೆ ಗೈರಾಜರಿಂದ ಅವನ ಮೇಲೆ ಒಂದು ನೋಟಿಸ್ ಹೊರಡಿಸಿದ್ರು ಮತ್ತು ಅವನಿಗೆ ಅರೆಸ್ಟ್ ವಾರೆಂಟ್, ಅವನ ಮೇಲೆ ಅರೆಸ್ಟ್ ವಾರೆಂಟ್ ಕೊಟ್ಟರು. ಹೀಗೆ ಅವನು ಸುಮಾರು ದಿವಸ ತಪ್ಪಿಸ್ಕೊಂಡ ಮೇಲೆ ಒಂದು ದಿವಸ ಸಿಕ್ಕ ಅವನ್ನ ಅರೆಸ್ಟ್ ಮಾಡಿಬಿಟ್ರು. ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಟ್ರು. ಯಾರಿಗೆ? ಸತ್ಯ ಹೇಳಿದ ಅಧಿಕಾರಿನ ಜೈಲಿಗೆ ಹಾಕ್ಬಿಟ್ರು. ಅವನು ಸಬ್ ಇನ್ಸ್ಪೆಕ್ಟರ್. ಜೈಲಲ್ಲಿ ಅವನು ಸರಿಯಾದ ಒಂದು ಆರೈಕೆ ಇಲ್ಲದೆ ಅವನೇನು ಮಾಡ್ದ, ಅವನಿಗೆ TB ಬಂದ್ಬಿಡ್ತು. ಸುಮಾರು ತಿಂಗಳುಗಳಾದ್ಮೇಲೆ ವರ್ಷಗಳಾದ್ಮೇಲೆ ಅವನ್ನ ಬಿಡುಗಡೆ ಮಾಡಿದರು. ಆದರೆ ಅವನು ಮನೆಗೆ ಹೋಗೋಕ್ಕಾಗಲಿಲ್ಲ. ಮನೆಯವರನ್ನು ದೂರ ಮಾಡಿಬಿಟ್ಟಿದ್ರು. ಫುಟ್ಪಾತಲ್ಲಿ ಅವನು ಅಕ್ಷರಶಃ ಫುಟ್ಪಾತಲ್ಲಿ ಸ್ಕೆಲೆಟನ್ ಥರ ಆಗಿ ಭಿಕ್ಷೆ ಬೇಡ್ಕೊಂಡು ಅವನು ಬದುಕಬೇಕಾಯ್ತು. ಒಂದು ಸಲ ಅವನ ಒಬ್ಬ ಸ್ನೇಹಿತ ಆಕಸ್ಮಿಕವಾಗಿ ಅವನು ಫುಟ್ಪಾತಲ್ಲಿ ಈ ಥರ ಭಿಕ್ಷೆ ಬೇಡೋದು ನೋಡಿ ಅಯ್ಯೋ ಅಂತ ಅವನಿಗೆ ಅವಾಗ ಗೊತ್ತಾಗಿ ಅವ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ದ. ಅಷ್ಟೊತ್ತಿ ಅವನು ಕತೆ ಮುಗಿದೋಗಿತ್ತು, ಅವನು ಸತ್ತೋದ. ಇದು ಒಬ್ಬ ಸತ್ಯ ಹೇಳೋವನಿಗೆ ಆದ ಒಂದು ಗತಿ. ಈ ಗತಿನೇ ಈಗ ಏನು ಮುಸುಕಧಾರಿ ಮನುಷ್ಯ ಬಂದು ಹೇಳ್ತಾ ಇದ್ದಾನೆ ಅವನಿಗೂ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಾವು ಈ 1.5 ತಿಂಗಳ ಹಿಂದೆ ಏನು ಮಾಡಬೇಕಾಗಿತ್ತು ಅಂದರೆ ಪೊಲೀಸರು ಪ್ರತಿಯೊಂದನ್ನು ಕಾನೂನು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ನಾವು ನಮ್ಮ ಮಾನ್ಯ ಪ್ರಧಾನಮಂತ್ರಿಯ ಮೋದಿಯವರ ಒಂದು ಉದಾಹರಣೆ ತಗೊಳ್ಳೋದಾದರೆ, ನಮ್ಮ ದೇಶದಲ್ಲಿ ಏನು ಬ್ಲ್ಯಾಕ್ ಮನಿ ಅಂದರೆ ಕಪ್ಪು ಹಣ ಇದೆ, ಏನು ಭ್ರಷ್ಟಾಚಾರರು ಕಪ್ಪು ಕಾಳಸಂತೆ ಕೋರಿದ್ದಾರೆ, ಅವ್ರನ್ನ ಕಟ್ಟಾಕಕ್ಕೆ ಅವ್ರನ್ನ ಹಿಡಿದಾಕಕ್ಕೆ ಏನು 2016ರಲ್ಲಿ ಅವ್ರೇನು ಮಾಡಿದರು, ನೋಟ್ ಅಮಾನ್ಯೀಕರಣ ಮಾಡಿದರು. ಅವಾಗ ಏನು ಮಾಡಿದ್ರು ಯಾರಿಗೂ ಹೇಳಲಿಲ್ಲ. ಅಂದರೆ ಕೆಲವರಿಗಾದರೂ ಒಂದು ಸಂಪುಟದ ಅನುಮೋದನೆ ತಗೋಬೇಕು, RBI ಜೊತೆ ಡಿಸ್ಕಸ್ ಮಾಡ್ಬೇಕು, ಹಂಗೆಲ್ಲ ಇದೆ. ಒಂದು ವಾರದ ಮುಂಚೆ ಇದೆಲ್ಲ ಮಾಡ್ಬೇಕಂತ ರೂಲ್ಸ್ ಇದೆ. ಎಲ್ಲ ರೂಲ್ಸ್ನು ಮೋದಿ ಅವರು ಬ್ರೇಕ್ ಮಾಡಿದ್ರು. ಯಾಕೆ ಅಂದರೆ ಒಂದು ಸಣ್ಣ ಒಂದು ಸುಳಿವು ಆ ಕಪ್ಪು ಹಣ ಈ ಕಾಳಸಂತೆಗೋರಿಗೆ ಗೊತ್ತಾಗ್ಬಿಡ್ಬೋದು, ಅವರು ಬಿಡ್ಬೋದು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಏನು 8ನೇ ತಾರೀಕು 8 ಗಂಟೆಗೆ ರಾತ್ರಿ ಬಂದುಬಿಟ್ಟು ಅವ್ರು ಏನು ಮಾಡಿದ್ರು, ಘೋಷಣೆ ಮಾಡಿಬಿಟ್ರು. ಇವತ್ತು ರಾತ್ರಿಯಿಂದನೇ 12 ಗಂಟೆಯಿಂದ ನಿಮ್ಮ ಎಲ್ಲ 500 ರೂಪಾಯಿ ನೋಟುಗಳು ಬ್ಯಾನ್ ಆಗ್ತವೆ ಅಂತ. ಸೊ ಅಲ್ಲಿಗೇನಾಯಿತು, ಆ ಒಂದು ಆದರೆ ಅದಕ್ಕೆ ಮುಂಚೆ ಬರೀ 24 ಗಂಟೆ ಮುಂಚೆನೇ RBIಗೆ ಅವರು ಇದು ಮಾಡಿದ್ದು, ಅಂದರೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದು ಅಂತ ಆಮೇಲೆ ಗೊತ್ತಾಯಿತು. ಇದು ಕಾನೂನು ಬಿಟ್ಟು ಮಾಡಿದ್ದವರು. ಯಾಕೆ ಅಂದರೆ ಒಂದೊಂದು ಸಲ ನಾವು ಅಪರಾಧಿಗಳನ್ನು ಕಟ್ಟಿ ಹಾಕೋದಕ್ಕೆ ಆ ಒಂದು ಕೆಲವೊಂದು ರೂಲ್ಸ್ಗಳನ್ನ ಬದಿಗಿಡಬೇಕಾಗುತ್ತೆ. ಹಾಗಂತ ಹೇಳ್ಬಾರ್ದು ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದು ಆ ಒಂದು ಕ್ಷಣದಲ್ಲಿ ಒಂದು ಅಪರಾಧಿಗಳನ್ನ ಹಿಡಿಯೋದಕ್ಕೆ ಅದು ಒಂದು ಮಾರ್ಗ ಆಗಿರುತ್ತೆ. ಇಲ್ಲೂ ಸಹ ಏನು 1.25 ತಿಂಗಳ ಹಿಂದೆ ಅವ್ನು ಮಂದಿ ಹೇಳಿದಾಗ 24 ಗಂಟೆಯಲ್ಲಿ ಅದನ್ನು ಅವರು ಆಕ್ಷನ್ ತೊಗೋಬೋದಾಗಿತ್ತು. ಅಯ್ಯೋ ಅದೆಲ್ಲ ರೂಲ್ಸ್ ಇರುತ್ತೆ, ನಿಮಗೇನು ಗೊತ್ತಿಲ್ವಾ, ಅವೆಲ್ಲ ಅಷ್ಟು ಸುಲಭ ಅಲ್ಲ, ಅದಕ್ಕೆ ಪರ್ಮಿಷನ್ ತಗೋಬೇಕು, ಅವ್ರ ಪರ್ಮಿಷನ್ ಹೌದು ತೊಗೊಳ್ಬೇಕು.
ಅದನ್ನೆಲ್ಲ ಮನಸ್ಸು ಮಾಡಿದರೆ ಅಥವಾ ಅದನ್ನ ಆ ಪ್ರಕರಣವನ್ನ ಅಂದ್ರೆ ಆ ಅಪರಾಧಿಗಳು ಅದರ ಅಡ್ವಾಂಟೇಜ್ ತಗೋಬಾರ್ದಂತಿದ್ರೆ ಎಷ್ಟು ಫಾಸ್ಟ್ ಆಗುತ್ತೋ, ಯಾವ್ಯಾವ ಉನ್ನತ ಮೂಲಗಳಿದಾವೆ, CM ಇರ್ಬೋದು, ಹೈಕೋರ್ಟ್ ಜಡ್ಜ್ ಇರ್ಬೋದು, ಅಥವಾ ಇನ್ನೊಬ್ರು ಇರ್ಬೋದು, ಇಮ್ಮಿಡಿಯೇಟ್ ಅದರಲ್ಲಿ ಆ ಒಂದು ಮಧ್ಯಪ್ರವೇಶಿಸಿ ಆ ಒಂದು ಇದನ್ನ ಯಾವ ಥರ ನೀವು 24 ಗಂಟೆಯಲ್ಲಿ ಅದನ್ನ ಪರ್ಮಿಷನ್ ಕೊಡಬೇಕು, ಇದು ಮಾಡಬೇಕು, ಅದನ್ನೆಲ್ಲ ಮಾಡಿ ಅವ್ರು ನೆಕ್ಸ್ಟ್ ಡೇನೆ ಅದನ್ನ ಮಾಡಬಹುದಾಗಿತ್ತು. ಇದೆಲ್ಲ ಹೇಳೋದಕ್ಕೆ ಸುಲಭ, ಮಾಡೋದು ಕಷ್ಟ ಅಂತ ಹೇಳ್ಬೋದು. ಹೌದು, ಮಾಡೋದು ಕಷ್ಟ ಇದೆ. ಆದರೆ 100 ಹೆಣಗಳನ್ನ ಹೂತಾಕಿ ಆ 100 ಒಂದು ಮಹಿಳೆಯರ ಅಥವಾ ಮಕ್ಕಳ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಅತ್ಯಂತ ಪೈಶಾಚಿಕ ಮತ್ತು ಬರ್ಬರ ಕೃತ್ಯ. ಇದು ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. 100 ವರ್ಷದ ಇತಿಹಾಸದಲ್ಲಿ ಇಂಥದ್ದಾಗಿಲ್ಲ ಅಂತ ಹೇಳ್ತಾರೆ ಯಾರು? ನಮ್ಮ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಧನಂಜಯ ಅವರು. ಹಂಗಿರುವಾಗ ಈ 100 ವರ್ಷಗಳಿಂದ ಇಂಥ ಒಂದು ಪ್ರಕರಣ ನಡೀದೇ ಇರುವಾಗ ಇಂಥ ಒಂದು ಪ್ರಕರಣ ನಮ್ಮ ಕಣ್ಣೆದುರಿಗೆ ಬಂದಾಗ ನಾವು ಕೆಲವೊಂದು ಕಾನೂನುಗಳನ್ನು ಬದಿಗಿಟ್ಟು ಆ ಒಂದು ಅಪರಾಧಿಗಳನ್ನ ಹಿಡಿಯೋಕೆ ಒಂದು ಸ್ಟ್ರಿಕ್ಟ್ ಆಗಿರೋ ಒಂದು ಅತ್ಯಂತ ಕಠಿಣವಾದ ಒಂದು ದಾರಿನ ಹುಡುಕ್ಬೇಕಾಗುತ್ತೆ ಮತ್ತು ಆ ಒಂದು ಮಾರ್ಗನ ತಗೋಬೇಕಾಗುತ್ತೆ. ಆದರೆ ಅದನ್ನು ತಗೊಳ್ಳಿಲ್ಲ. ಸೊ ಅದೇ ಒಂದು ಕಾರಣಕ್ಕೆ ಇವತ್ತು ಸಮಾಧಿ ಮೇಲೆ ಸಮಯ ಅಗಿತಾ ಇದ್ದಾರೆ. ಆದರೆ ಅಲ್ಲಿ ಏನು ಸಿಗ್ತಾ ಇಲ್ಲ. ಒಂದು ID ಕಾರ್ಡು, ಒಂದು ಹರಕಲ್ ಸೀರೆ, ಒಂದು ಹರಕಲ್ ರವಿಕೆ, 3 ಆಯಿತು, 4 ಆಯಿತು. ನಾಳೆ ನಾಡೋದ್ರಲ್ಲಿ 13 ಮುಗಿದೋಗ್ಬಿಡ್ಬೋದು. ಎಲ್ರಿಗೂ ಒಂದು ರಿಲೀಫ್. ಯಾರು ಮಾಧ್ಯಮದವ್ರಿಗೆ ಎಲ್ರಿಗೂ ಅಲ್ಲೇನು ಸಿಗಲಿಲ್ಲ, ಅವನು ಸುಳ್ಳುಗಾರ, ಖುಷಿ, ಎಂಜಾಯ್ ಮಾಡಿ, ಅದನ್ನು ಸೆಲೆಬ್ರೇಟ್ ಮಾಡಿ, ಅವನು ಒಳಗಾಕಿ ಚಚ್ಚಿ ಓಡಿಸಿ. ಆದರೆ ಇದನ್ನೆಲ್ಲ ಮಾಡಿದ ಮೇಲೆ ಅಲ್ಲಿ ಏನು ಆ ಒಬ್ಬ 70ರ ಒಂದು ಹೆಂಗಸು ತನ್ನ ಮಗಳು 23 ವರ್ಷಗಳ ಹಿಂದೆ ಅಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗ್ಬಿಟ್ಲು. ಮತ್ತು ನಾನು ಬಂದಾಗ ನನಗೆ ಹೊಡೆದು, ನನಗೆ ಚಿತ್ರಹಿಂಸೆ ಕೊಟ್ಟು ಗುಂಡಾಗಳು ನನ್ನನ್ನು ಕೋಮಾ ಸ್ಥಿತಿಗೆ ಬರುವಂಗೆ ಹೊಡೆದು ನನ್ನ ಇದು ಮಾಡಿದ್ರು ಅಂತ ಹೇಳಿದ್ದೆಲ್ಲ ಹಾಗಾದರೆ ಸುಳ್ಳ? ಆ ಹೆಂಗಸಿಗೆ ಮತ್ತು ಆ ಥರ 100 ಆಗಿರುವಂತಹ ಒಂದು ಪ್ರಕರಣಗಳಿಗೆ ನ್ಯಾಯ ಯಾವಾಗ ಸಿಗೋದು? ಹೇಗೆ ಸಿಗೋದು? ಖಂಡಿತ ಸಿಗಲ್ಲ. ಇದು ಒಂದು ಆ ಒಂದು ಮಂಜುನಾಥನೇ ಆ ಮುಸುಕಧಾರಿಯೇ ವೇಷದಲ್ಲಿ ಬಂದು ಇಂಥ ಒಂದು ಅನ್ಯಾಯ ಇಲ್ಲಿ ನಡೆದಿದೆ, ನೀವು ಇವನು ಬಳಸ್ಕೊಂಡು ನೀವು ಇದನ್ನ ಹಿಡೀರಿ ಅಂತ ಹೇಳ್ತಿರ್ಬೋದು. ಅದನ್ನು ನಾವು ಗುರುತಿಸ್ಬೇಕಾಗಿದೆ. ಆ ದೇವ್ರು ಯಾವತ್ತು ನೇರವಾಗಿ ಬರೋಕ್ಕಾಗಲ್ಲ, ನೇರವಾಗಿ ಬರಲ್ಲ. ದೇವರು ಯಾರ್ದೋ ಮೂಲಕ ಬರ್ತಾನೆ, ಯಾರ್ದೋ ಮೂಲಕ ಒಂದು ಅನ್ಯಾಯನ ನಡೆದಿದ್ದನ್ನು ತೋರಿಸ್ತಾನೆ. ಅದನ್ನು ನೀವು ಆ ವ್ಯಕ್ತಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾನೆ. ಆ ಒಂದು ಶಿಕ್ಷೆ ಕೊಡೋ ದೇವರು ಇಷ್ಟೆಲ್ಲ ತೋರಿಸ್ತಿರುವಾಗ ನಾವು ಅದನ್ನ ಬಳಸ್ಕೊಂಡು ಅದನ್ನ ಆ ಒಂದು ಅಪರಾಧಿನ ನಾವು ಗುರ್ಸ್ಬೇಕಾಗಿದೆ, ಪತ್ತೆ ಹಚ್ಚಬೇಕಾಗಿದೆ. ಈ ಪತ್ತೆ ಹಚ್ಚೋ ಕೆಲಸನ ಈಗಾಗಲೇ ತಡ ಆಗಿದೆ. ಸಾಕ್ಷಿ ನಾಶ ಆಗಿರೋ ಸಾಧ್ಯತೆ ತುಂಬಾ ಹೆಚ್ಚಿದೆ, ನಾನು ಅವಾಗಲೇ ಹೇಳಿದಾಗೆ. ಆದರೆ ಮುಂದೆ ಬೇರೆ ಏನಾದರೂ ಅಂದರೆ ಅವನು ಉಪಯೋಗಿಸ್ಕೊಂಡು ಬೇರೆ ಯಾವ ರೀತಿಯಿಂದ ಅಪರಾಧಿವರೆಗೂ ತಲುಪಬಹುದಾ ಅನ್ನೋದನ್ನ SIT ಮುಖ್ಯಸ್ಥ ಮೋಹಂತಿ ಅವರು ನೋಡಬೇಕಾಗುತ್ತೆ ಮತ್ತು ಆ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಆ ಕಾಣದ ಮುಖ ಎಷ್ಟು ಬಲಿಷ್ಠ ಆಗಿದೆ ಅಂದರೆ, ಇದೇ ಸಮಯದಲ್ಲಿ ಮೊಹಂತಿ ಅವರಿಗೆ ಕೇಂದ್ರಕ್ಕೆ ವರ್ಗಾವಣೆ ಆಗ್ತಾ ಇದೆ ಅಂದರೆ ಇಲ್ಲೂ ಒಂದು ಸಣ್ಣ ಸಂಶಯ ಕಾಡುತ್ತೆ. ಏನಾದರೂ ಆ ಕಾಣದ ಮುಖ, ಕಾಣದ ಕೈ, ಆ ಕಾಣದ ಪ್ರಭಾವಿ ವ್ಯಕ್ತಿ ಮೊಹಂತಿ ಅವರಿದ್ರೆ ಈ ಕೇಸಲ್ಲಿ ಏನಾದರೂ ನಮ್ಮವ್ರಿಗೆ ತಲುಪಬಹುದೇನೋ, ಏನಾದರೂ ಚಮತ್ಕಾರ ಮಾಡಿ ನಮ್ಮನ್ನು ಹಿಡಿದು ಬಿಡ್ಬೋದೇನೋ ಅಂತ ಅವ್ರನ್ನ ಇಲ್ಲಿಂದ ಕಳ್ಸಕ್ಕೆ ನೋಡ್ತಿದ್ದಾರಾ? ಈ ಒಂದು ಪ್ರಶ್ನಾರ್ಥಕ ಚಿಹ್ನೆನೂ ನಮ್ಮನ್ನು ಕಾಣುತ್ತೆ. ಇದೆಲ್ಲ ಅತಿಯಾಗಿ ಯೋಚನೆ ಮಾಡ್ತಾ ಇದ್ರೆ ನೀವು ಇದು ಅತಿರೇಕ ಅಂತ ಹೇಳ್ಬೋದು. ಆದರೆ ಈ ಸಾಧ್ಯತೆನೂ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಯೋಚನೆ ಮಾಡಿ. ಒಂದು ವೇಳೆ ಆ ಮುಸುಕಧಾರಿ ಮನುಷ್ಯ ಹೇಳಿದ ನಿಜ ಆಗಿದ್ರೆ ಈ ಒಂದು ಏನು ಸತ್ತೋಗಿದಾರಲ್ಲ ಅಷ್ಟೊಂದು 100 ಜನ, 100 ಹೆಂಗಸರು, 100 ಮಕ್ಕಳು, ಅವರ ಆತ್ಮಕ್ಕೆ ನಾವು ನ್ಯಾಯ ಕೊಡಿಸ್ಬೇಕಾಯ್ತು. ನಮ್ಮ ಧರ್ಮ, ನಮ್ಮ ಒಂದು ಕರ್ತವ್ಯ. ಇದನ್ನು ನಾವು SIT ಮಾಡುತ್ತೆ ಅಂತ ಬಯಸೋಣ ಮತ್ತು ನಾವು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಈ ಒಂದು ಪ್ರಕರಣದಲ್ಲಿ ಅಪರಾಧಿಗಳು ಸಿಗಲಿ ಅಂತ ಬಯಸೋಣ. ನೋಡ್ತಾ ಇರೋಣ. ನಮಸ್ಕಾರ.